ಮನೆಯಲ್ಲ ಅದೇನ ಹೇಳಿದಲ್ಲ 10 ಸೆಟ್ ನಾವು ಒಂದೇ ಥರದ್ದು ಮಾಡಿರ್ತೇವೆ. ಎಸ್ ಎಸ್ ಎಸ್. ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೈ ನಮಸ್ಕಾರ. ಇವತ್ತು ನಾನು ನನ್ನ ಫ್ರೆಂಡ್ ಆಗಿರುವಂಥ ಸಾಧನ ಇವರ ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಇಲ್ಲಿಗೆ ಬಂದಿದ್ದೇನೆ. ಹಂತ ಹಂತವಾಗಿ ಜೀವನದಲ್ಲಿ ಮುಂದುವರಿತಾ ಒಂದು ಫ್ಯಾಷನ್ ಇನ್ಸ್ಟಿಟ್ಯೂಷನನ್ನು ಸ್ಟಾರ್ಟ್ ಮಾಡಿ ಅದರ ಮುಖೇನ ಮಕ್ಕಳಿಗೆ ಕೆಲಸವನ್ನು ಕೊಡಿಸಿ ಕಾರ್ಕಳದ ಅದೆಷ್ಟೋ ಹೆಣ್ಣು ಮಕ್ಕಳನ್ನು ಸ್ವಾವಲಂಬಿಯನ್ನಾಗಿಸಿದಂತಹ ಒಂದು ಶ್ರೇಯಸ್ಸು ಇವರಿಗೆ ಸಲ್ತದೆ. ಸೊ ಎಷ್ಟೋ ಸಮಯದ ನಂತರ ಅವರು ನನಗೆ ನಿನ್ನೆ ಕಾಲ್ ಮಾಡಿದರು. ಸೊ ಅವರ ಇನ್ಸ್ಟಿಟ್ಯೂಷನ್ಗೆ ನಾನು ಹೋಗಿದ್ದೆ. ಇಲ್ಲಿ ಕ್ಲಾಸಸನ್ನು ನಡೆಸ್ತಾ ಇದ್ದಾರೆ, ಬುಟಿಕ್ ಓಪನ್ ಮಾಡಿದ್ದಾರೆ, ಸಾರಿ, ಲೆಹೆಂಗಾ, ಸೇಲ್, ರೆಂಟ್ ಎಲ್ಲವೂ ಕೂಡ ಇದೆ. ಈ ಬಗ್ಗೆ ಇನ್ನಷ್ಟು ಪ್ರಚಾರ ಆಗಬೇಕು, ಜನರು ಆದಷ್ಟು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಅವರ ಆಸೆ. ಬನ್ನಿ ಅವರ ಹತ್ರ ಒಂದು ಸ್ವಲ್ಪ ಮಾತನಾಡಿಸೋಣ. ಒಂದು ಒಳ್ಳೆ ಹೆಸರನ್ನ ಮಾಡಿದೆ. ಇಲ್ಲಿರುವಂಥದ್ದು ಎಲ್ಲರಿಗೂ ಹೆಚ್ಚಾಗಿ ಗೊತ್ತಿದೆ. ಸೊ ಇದನ್ನು ಬಿಟ್ಟು ಬೇರೆ ಬೇರೆ ಬ್ರಾಂಚಸ್ ಅನ್ನು ನೀವು ಮಾಡ್ಬೇಕಂತ ನೀವು ಹೊರಟಿದ್ರೆ ಗೊತ್ತಿದೆ ನನಗೆ. ಸೊ ಎಲ್ಲೆಲ್ಲ ಆಗಿದೆ ಕರ್ನಾಟಕದಲ್ಲಿ ಅಂತ ಒಂದು ಬ್ರಾಂಚಸ್? ಕರ್ನಾಟಕದಲ್ಲಿ ಕೊಪ್ಪಳ, ಮತ್ತೆ ಬ್ಯಾಂಗ್ಳೂರು ಹೆಬ್ಬಗೋಡಿ ಎಲೆಕ್ಟ್ರಾನಿಕ್ ಸಿಟಿ, ಮತ್ತೆ ಇದು ಕೊಪ್ಪಳದ ಹತ್ರನೇ ಹೊಸಪೇಟೆ ಗೊತ್ತಿರ್ಬೇಕು, ಹಗರಿ ಬೊಮ್ಮನಹಳ್ಳಿ ಅಂತ ಅಲ್ಲಿ ಒಂದು, ಮತ್ತೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಅಲ್ಲಿ. ಈ 4 ಕಡೆ ಆಗಿದೆ. ಈಗ ಇದು ಬಿಟ್ಟು ಫ್ರಾಂಚೈಸಿ ಕೊಟ್ಟಿದ್ದೇವೆ, ಕೆಲವೊಂದ್ ಕಡೆ ಫ್ರಾಂಚೈಸಿ ಕೊಟ್ಟಿದ್ದೇವೆ, ಕೆಲವೊಂದ್ ಕಡೆ ನಮ್ದೇ ಓನ್ ಆಗಿ ಹಾಗೆ ಬಿಸಿ ಹೋಗಿ ಬರೋದು. ಈಗ ಇರೋದೇ ಇಲ್ಲ ಸೀಮಾ ಅವರೇ. ಅಂದ್ರೆ ಇಲ್ಲಿ 15 days ಕಾರ್ಕಳದಲ್ಲಿ 15 days ಔಟ್ಸೈಡ್ ಬೇರೆ ಬೇರೆ ಬ್ರಾಂಚ್ಗಳನ್ನ ಇದು ಮಾಡ್ತೀವಿ. ಹೇಗೆ ಆಗ್ತಾ ಇದೆ? ಯಾಕಂತ ಹೇಳಿದ್ರೆ ನಾನು ಅವ್ರನ್ನ ನೋಡಿದ್ದೇನೆ. ಅವ್ರು ಮೊದಲಿನಿಂದ ಹೇಗೆ ಅಂತ ಹೇಳಿ ತುಂಬಾ ಒಂದು ಸ್ಟ್ರಗಲ್ ಮಾಡಿ ಮುಂದೆ ಬರ್ಬೇಕು ಅಂತ ಹೇಳಿ ಇದು ಮಾಡಿ ಸ್ಟೆಪ್ ಬೈ ಸ್ಟೆಪ್ ಒಂದು ಹೆಣ್ಣು ಮಗಳು ಒಂದು 5 ಬ್ರಾಂಚಸ್ ಅನ್ನ ಒಂದು ಫ್ಯಾಷನ್ ಇನ್ಸ್ಟಿಟ್ಯೂಷನ್ ಬ್ರಾಂಚಸ್ ಅನ್ನ ಒಂದು ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿಯೂ ತುಂಬಾ ಗ್ರೇಟ್ ಅಂತ ಹೇಳಿ ಅನ್ನಿಸ್ತದೆ. ಸೊ ಮುಂದಿನ ನಿಮ್ಮ ಪ್ರಾಜೆಕ್ಟ್ ಎಲ್ಲ ಏನು? ಮುಂದಿನ ಪ್ರಾಜೆಕ್ಟ್ ಇನ್ನೊಂದು 5 ಬ್ರಾಂಚ್ಗಳನ್ನ ಮಾಡಬೇಕು. ಟೋಟಲ್ ಒಂದು ನನ್ನ ಕನಸಿರುವಂತದ್ದು ಆಲ್ ಓವರ್ ಕರ್ನಾಟಕದಲ್ಲಿ ನಂದೊಂದು ಸಣ್ಣ ಸಣ್ಣ ಬ್ರಾಂಚ್, ಒಂದು 10 ಬ್ರಾಂಚ್ ಆದ್ರೂ ಮಾಡ್ಬೇಕು ಅನ್ನೋದು ನನ್ನ. ಆಲ್ರೆಡಿ ಒಂದು 50% ಆಗಿದೆ. 50% ಆಗಿದೆ. 50%. ಸೊ ಮನೆಯಲ್ಲಿ ಕೂಡ ಸಪೋರ್ಟ್ ಎಲ್ಲ ಒಳ್ಳೆದಿದೆ. ಇದೆ. ಈಗ ಮಗ ಸಹ ನನ್ನ ಜೊತೆಗೆ ನಾನು ವೆಬ್ಸೈಟ್ ಮಾಡುವಂತದ್ದು, ಕಾಲೇಜಿನ ವೆಬ್ಸೈಟ್, ಸೊ ಇಂಥದ್ರಲ್ಲೆಲ್ಲ ಇನ್ವಾಲ್ವ್ ಆಗ್ತಾನೆ. ಇನ್ನೊಬ್ಬ ಸಹ ಡಿಸೈನಿಂಗ್ ಸ್ಕಿಲ್ ನ ಹೇಳ್ಕೊಡ್ತಾನೆ. ಸೊ ನಂಗೆ ಏನಂದ್ರೆ ತಿರುಗಾಡೋದೇ ದೊಡ್ಡ ಕಷ್ಟ ಆಗಿದೆ, ಬಟ್ ಮೇಂಟೈನ್ ಮಾಡ್ಬೋದು. ಈಗೆಲ್ಲ ನೆಕ್ಸ್ಟ್ ಹಸ್ಬೆಂಡ್ ಇದು ಇದೆಲ್ಲ ಉಂಟು, ಮಕ್ಕಳಾಗಿ ಹಾಗಾಗಿ ಏನೋ ಒಂದು ಸುಧಾರಿಸ್ಕೊಂಡು. ಮತ್ತೆ ಎಲ್ಲದಕ್ಕಿಂತ ಒಂದು ಶ್ರೀನಿವಾಸನ ಒಂದು ಕೃಪೆ ಮತ್ತೆ ನಿಮ್ಮಂತವರ ಮೋಟಿವೇಶನ್. ಯಾವತ್ತಿನ ಶ್ರೀನಿವಾಸ ಇಲ್ಲದೆ ಮುಂದೆ ಹೋಗುದಿಲ್ಲ. ಅದು ಖಂಡಿತ. ನಮ್ಮ ಬಡು ತಿರುಪತಿ ಅಂತ ಹೇಳಿದ ಹಾಗೆ ಎಲ್ಲದಕ್ಕೂ ನಾವು ಮೊದಲು ಭಾರವನ್ನು ಹಾಕುವಂಥದ್ದು ವಿಶ್ವಾಸದಿಂದ ಹೋಗುವಂಥದ್ದು ಹೇಳಿ ಶ್ರೀನಿವಾಸ ವೆಂಕಟರಮಣ ದೇವರು. ಸೊ ನೀವಂತೂ ಮೊದ್ಲಿಂದ ನನ್ನ ಫ್ರೆಂಡ್. ನಾನು ಯಾವತ್ತೂ ಹೇಳ್ತೀನಿ, ಒಂದು ನಾವು ಹೇಗೆ ಅಂತ ಹೇಳಿದ್ರೆ ಯಾವತ್ತೂ ಹೀಗೆ ಮಾತಾಡಿದ್ವಿ. ಇನ್ನೊಂದು 6 ತಿಂಗಳಿಗೆ ಒಮ್ಮೆ ಫೋನ್ ಮಾಡಿದ್ರೆ ಆದ್ರೂ ಕೂಡ ನಾವು ಸಿಕ್ಕಿದಾಗ ಆಸ್ ಇಫ್ ನಾವು ದಿನಾ ಸಿಗ್ತೇವ ಅಥವಾ ಇಷ್ಟು ಫ್ರೆಂಡ್ ನಾವು ದಿನ ಇದ್ದೇವ ಅಂತ ಹೇಳಿ ಹಾಗೆ ಒಂಥರ ಇದಾಗ್ತದೆ. ಲಾಸ್ಟ್ ಟೈಮ್ ಕೂಡ ನಾನು ಗೋವಾಕ್ಕೆ ನಮ್ಗಿಬ್ಬರಿಗೂ ಕೂಡ ಅವಾರ್ಡ್ ಸಿಗುವಾಗ ಒಟ್ಟಿಗೆ ಅಲ್ಲೆಲ್ಲ ಹೋಗಿದ್ವಿ. ಸೊ ಆ ಮೂಲಕ ನಮ್ಮ ಬಾಂಡಿಂಗ್ ತುಂಬಾ ಒಳ್ಳೇದಾಗಿತ್ತು. ಸೊ ಹೀಗೆ ನಾವು ಮಾತಾಡ್ತಿರ್ಬೇಕಾದ್ರೆ ನಿನ್ನೆ ಕಾಲ್ ಬಂದಿತ್ತು ಅವ್ರದ್ದು. ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ಹೀಗೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಈಗ ಹೊಸದೊಂದು ಬುಟಿಕ್ ಓಪನ್ ಮಾಡಿದ್ದೇವೆ, ಪ್ಲಸ್ ಅಲ್ಲಿ ನಾವು ಸಾರೀಸ್ ಆಗಲಿ ಅದೇ ರೀತಿ ಲೆಹೆಂಗಾ ಇದನ್ನೆಲ್ಲ ಇದು ಮಾಡ್ತೇವೆ, ಪ್ಲಸ್ ಬಾಡಿಗೆಗೆ ಅಥವಾ ಒಂದು ದಿನ ರೆಂಟಿಗೆ ಹಾಗೆಯೂ ಕೂಡ ಕೊಡ್ತೇವೆ ಅಂತ ಹೇಳಿ ಅಂಥದ್ದು ಎಲ್ಲೂ ಇಲ್ಲಿ ಇಲ್ಲ ನನ್ನ ಪ್ರಕಾರ, ಇಷ್ಟು ಒಂದು ಕ್ವಾಲಿಟಿಯಲ್ಲಿ ಕೊಡುವಂಥದ್ದು. ಸೊ ಅದರದ್ದೆಲ್ಲ ಒಂದು ಪ್ರಯೋಜನ ನಿಮ್ಗಾಗಲಿ ಅಂತೇಳಿ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಮಾತ್ರ ಅಲ್ಲ, ಬರೀ ನೋಡುದು ಮಾತ್ರ ಅಲ್ಲ, ಕಾರ್ಕಳದವರು ನೀವು ಆಗಿದ್ದಲ್ಲಿ ಖಂಡಿತವಾಗಿ ಅವರಿಗೆ ಸಪೋರ್ಟ್ ಕೊಡಿ. ಸೊ ಇನ್ನಷ್ಟು ಇವರ ಒಂದು ಇನ್ಸ್ಟಿಟ್ಯೂಷನ್ ಬೆಳೀಲಿ, ವೃದ್ಧಿಸ್ಲಿ. ಅದೇ ರೀತಿ ಇವರ ಕನಸಿನ ಹಾಗೆ ಕಾರ್ಕಳದ ಕರ್ನಾಟಕದ 10 ಕಡೆ ಇವರ ಒಂದು ಕನಸುಂಟು. ಸೊ ಕರ್ನಾಟಕದ 10 ಕಡೆ ಎಲ್ಲ ಎಲ್ಲಾ ಜಿಲ್ಲೆಗಳಲ್ಲಿ ನಿಮ್ದೊಂದು ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಷನ್ ಬೆಳಗ್ಲಿ, ಮೂಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಕ್ಕೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಎಂತ ಹೇಳಿ, ನಾನು ಸಹ ಕಾರ್ಕಳದವ್ರನ್ನ ತುಂಬಾ ಮೆಚ್ಚುಗೆ ಇದೆ ನನಗೂ ಸಹ. ಯಾಕಂದ್ರೆ ಮೋಟಿವೇಶನ್ ಮಾಡಿದ್ದೇ ಒಂದು ಕಾರ್ಕಳ ನನಗೆ. ಅದಕ್ಕೋಸ್ಕರ ಇದು ಮೇನ್ ಬ್ರಾಂಚ್. ಇಷ್ಟೇ ಬ್ರಾಂಚ್ಗಳನ್ನ ತೆಗಿಲಿ ನಾವು, ಮೇನ್ ಬ್ರಾಂಚ್ ಬಂದು ಬೆಂಗಳೂರಿನವರು ಸಹ ಕಾರ್ಕಳಕ್ಕೆ ಬಂದು ಎಕ್ಸಾಮ್ ಬರೆಯುವಂತ ಸಿಸ್ಟಮ್ ನಾವು ಇಟ್ಟಿದ್ದೀವಿ. ಬಟ್ ನನಗೇನಂತಂದ್ರೆ ಕಾರ್ಕಳದ ಮೇಲೆ ತುಂಬಾ ಅಭಿಮಾನ ಉಂಟು. ಯಾಕಂದ್ರೆ ನಿಮ್ಮಂಥವ್ರ ಮೋಟಿವೇಟ್ ಇಂದಾನೆ ನಾನು ಈ ಒಂದು ಇದಕ್ಕೆ ಬಂದಿದ್ದೀನಿ. ನಾನು ಹೋದ್ಸಲ JCI ಪ್ರೋಗ್ರಾಮ್ ಅನ್ನು ಸಹ ನಾನು ಹೇಳಿದ್ದೆ,
ಕಾರ್ಕಳದಲ್ಲಿ ನಮ್ಗೆ ಮೋಟಿವೇಶನ್ ಕೊಟ್ಟೆ ಈ ಒಂದು ನಾವು ಒಂದು ಸಂಸ್ಥೆ ತೆಗಿಲಿಕ್ಕೆ. ಯಾಕಂದ್ರೆ ಈಗೂ ಸಹ ಖಂಡಿತವಾಗಿ ಸುಲಭ ಇಲ್ಲ. ಒಂದು ಇನ್ಸ್ಟಿಟ್ಯೂಷನ್ ಒಂದು ಮಹಿಳೆಯಾಗಿ ಒಂದು ಮಾಡುದು, ಅದೇ ರೀತಿ ಫ್ರೀ ಆಗಿ ಒಂದು ಇದು ಕಲಿಸುವಂತದ್ದು, ಒಂದು ಹೆಣ್ಣು ಮಗುವಿಗಾಗಿ ಒಂದು ಬುಟಿಕ್ ಅನ್ನು ಓಪನ್ ಮಾಡುವಂತದ್ದು ಖಂಡಿತವಾಗಿಯೂ ಸೊ ನಿಮ್ಗೆ ಒಳ್ಳೆಯದಾಗಿದೆ. ಇದು ಇದು ನಮ್ದೆ. ಇದು ನೋಡಿ, ಈ ವರ್ಕ್ ಸಹ ನಮ್ದೆ. ಇದೆಲ್ಲ ಏನ್ ವರ್ಕ್ ಇದೆ ಇದು. ಇದ್ರ ಅಂತದ್ದು 10 ಪ್ಯಾಟರ್ನ್ ಬೇಕಂತಂದ್ರೆ 10 ಪ್ಯಾಟರ್ನ್ ಮಾಡ್ಕೊಡ್ತೇವೆ. ಈ ಡಿಸೈನ್ ಅಲ್ಲಿ ನಿಮ್ಗೆ 10 ಪ್ಯಾಟರ್ನ್ ಬೇಕು. ಇದು ಅದೇ ಡಿಸೈನ್ ಅಲ್ಲಿ 10 ಪ್ಯಾಟರ್ನ್ ಡಿಸೈನ್ ಅಲ್ಲಿ. ಈಗ ನಾನ್ ವೇರ್ ಮಾಡಿರೋದು ಇದು ಸಹ ನಿಮ್ಗೆ 10 ಪ್ಯಾಟರ್ನ್ ಅಲ್ಲಿ ಸಿಗ್ತದೆ. 10, 50 ಈ ತರ ಯೂನಿಫಾರ್ಮ್ ಮಿನಿಮಮ್ ಒಂದು 30ವರೆಗೂ ನಿಮ್ಗೆ ಇದೇ ಹೌದು ಹೌದು. ಅಲ್ಲ ಮ್ಯಾಕ್ಸಿಮಮ್ ಎಷ್ಟು ಮಾಡ್ತೀರಿ? ಮಿನಿಮಮ್ ಎಷ್ಟು ಹೇಳಬೇಕು? ಒಂದು ಮಿನಿಮಮ್ 10 ಆರ್ಡರ್ ಕೌಂಟಿಂಗ್ ಎಲ್ ಎಕ್ಸೆಲ್ ಎಂ ಸೈಜ್ಗಳು. ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ, ಮಷೀನ್ ಎಂಬ್ರಾಯ್ಡ್ರಿ, ಕಲ್ಪನೆಗೆ ಸರಿಯಾಗಿ ಬೇರೆ ಬೇರೆ ರೀತಿಯ ವಸ್ತ್ರ ವಿನ್ಯಾಸವನ್ನು ಮಾಡುವಂಥದ್ದು, ಈ ಅನೇಕ ವಿಷಯಗಳನ್ನು ಇಲ್ಲಿ ಹೇಳಿಕೊಡ್ತಾರೆ. ಹೀಗೆ ನಾನು ಅವರದೊಂದು ಕ್ಲಾಸಲ್ಲಿ ಏನಾಗ್ತಾ ಇದೆ ಅಂತೇಳಿ ಹೇಳಿ ನೋಡಬೇಕಾದ್ರೆ ಪ್ರಥಮ ದಿನ ಬಂದಂಥ ಹುಡುಗಿ ಮಾಡ್ತಾ ಇದ್ದಂಥ ಎಂಬ್ರಾಯ್ಡ್ರಿ ಪೇಂಟಿಂಗ್ ಅಲ್ಲಿ ಮಾಡಿದಲ್ಲ, ಫ್ಯಾಬ್ರಿಕ್ ಪೇಂಟಿಂಗ್. ಇದು ಫ್ಯಾಬ್ರಿಕ್ ಪೇಂಟಿಂಗ್ ನಿಮ್ಗೆ ಎಷ್ಟು ಸಲ ವಾಶ್ ಮಾಡಿದ್ರು ಏನಾಗಲ್ಲ. ಸೊ ಇದು ರೆಗ್ಯುಲರ್ ವೇರಿಗೆ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ವರ್ಲಿ ಆರ್ಟ್ ಮಾಡಿಸಿದೀನಿ. ಸುಮಾರು ಬೇರೆ ಬೇರೆ ಕಲರ್ಸ್ ಅಲ್ಲಿ ಚೂಸ್ ಮಾಡ್ಕೊಂಡು ನಾವು ಈಗ ಬ್ಲೌಸಿಗೆ ಹಾಕ್ಬೋದು. ಇದು ದುಪ್ಪಟ್ಟಕ್ಕೆ ಮಾಡಿರುವಂತದ್ದು ದುಪ್ಪಟ್ಟ ಡಿಸೈನ್. ಬಟ್ ಇದರಲ್ಲೆಲ್ಲ ಬೇರೆ ಬೇರೆ ಕಲರ್ಸ್ ಅನ್ನ ಆಡ್ ಮಾಡಿದೀವಿ ನಾವು. ನೋಡಿ ಇದು ಅಂದ್ರೆ ಎಲ್ಲ ಕಲರ್ಸಿಗೂ ಮ್ಯಾಚ್ ಆಗ್ಲಿ ಅಂತ. ಇದೆಲ್ಲ ಟೋಟಲ್ ಫ್ಯಾಷನ್ ಶೋ. ಈಗ ಸರಿಸುಮಾರು ಈ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನ ಮಾಡಿದ್ದಾರೆ? ಇಲ್ಲಿ 1000 ಪೀಪಲ್ಸ್ ಕಲ್ತಿದ್ದಾರೆ. ಒಂದು 8 ವರ್ಷದಲ್ಲಿ 1000 ಪೀಪಲ್ಸ್ ಕಲ್ತಿದ್ದಾರೆ. ಬಟ್ ಎಲ್ಲರೂ ಇಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಮತ್ತೆ ಅದಲ್ಲದೆ ಓನ್ ಆಗಿ ಬುಟಿಕ್ ತಗೊಂಡಿದ್ದಾರೆ. ಅಂದ್ರೆ ಓನ್ ಆಗಿ ಬುಟಿಕ್ಗಳನ್ನ ಮಾಡ್ತಿದ್ದಾರೆ, ನಡೆಸ್ಕೊಳ್ತಾ ಇದ್ದಾರೆ ಓನ್ ಆಗಿ. ಕೆಲವೊಬ್ರು ಅವರಿಗೆ ಬುಟಿಕ್ ಹಾಕದೇ ಇದ್ದವರು ಮನೆಯಲ್ಲಿ ಓನ್ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಸುಮಾರು ಜನ ನಮ್ಮಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಈ ಯಂಗ್ಸ್ಟರ್ಸ್ ಶಾಯಿ ಎಕ್ಸ್ಪರ್ಟ್ಸ್ ಕಂಪನಿಗೆ ನಾವೇ ಪ್ಲೇಸ್ಮೆಂಟ್ ಮಾಡಿಕೊಟ್ಟಿದ್ದೀವಿ. ಇಲ್ಲೇ ಕ್ಯಾಂಪಸ್ಸಿಗೆ ಬರ್ತಾರೆ. ಅರವಿಂದ್ ಬ್ರ್ಯಾಂಡ್ ಮತ್ತು ಶಾಯಿ ಎಕ್ಸ್ಪರ್ಟ್ಸ್. ಸೊ ಅವ್ರಿಗೆ ಕೆಲಸ ಸಾಧಾರಣ ಇಲ್ಲಿ ಕಲ್ತವ್ರಿಗೆ ಎಲ್ಲರಿಗೂ ಕೆಲಸ ಎಲ್ಲರಿಗೂ ಕೆಲಸ ಸಿಗುತ್ತೆ. ನಾವೇ ಇಲ್ಲಿ ಆಮೇಲೆ ನಮಗೆ ಕಂಪನಿಯವರೇ ಇಲ್ಲಿ ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ 200 ಮಕ್ಕಳಿಗೆ ಎವ್ರಿ ಇಯರ್ 200 ಮಕ್ಕಳಿಗೆ ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ. ಅದಲ್ಲದೆ ಬುಟಿಕ್ಗಳು ದೊಡ್ಡದು ಈ ಸಿನಿಮಾ ಇಂಡಸ್ಟ್ರಿದು ಬುಟಿಕ್ಗಳಿಗೆಲ್ಲ ನಾವು ಪ್ಲೇಸ್ಮೆಂಟ್ ಮಾಡಿ ಕೊಡ್ತಾ ಇದ್ದೀವಿ. ಅದು ಮತ್ತೆ ಇಲ್ಲೇ ಕಾರ್ಕಳದಲ್ಲಿ ನಮ್ಮಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಒಂದು 4-5 ಬುಟಿಕ್ಗಳನ್ನ ಹಾಕ್ಕೊಂಡು ಓನ್ ಆಗಿ ಬಿಸ್ನೆಸ್ ಮಾಡ್ತಿದ್ದಾರೆ. ಅದು ಸಹ ನಮ್ಮ ಕಾಲೇಜಿಗೆ ಒಂದು ಖುಷಿಯಾಗಿರುವಂಥ ವಿಷಯ. ಸೊ ಈ ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬರಬೇಕು ಅಂತೇಳಿ ಹೇಳಿ ಆದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಮತ್ತು ಎಷ್ಟು ಒಂದು ಫೀಸ್ ಎಲ್ಲ ಹೇಗೆ ಅಂತೇಳಿ ಹೇಳಿ. ಗುಡ್ ಕ್ವಶನ್ಸ್ ಇದು. ಯಾಕಂದರೆ ನಮ್ಮ ಕಾಲೇಜಿಗೆ ಬರುವಂಥವ್ರು ಮಿನಿಮಮ್ SSLC ಆಗಿರಲೇಬೇಕು. SSLC ಆದಂಥ ವಿದ್ಯಾರ್ಥಿಗಳಿಗೆ 2 years ಕೋರ್ಸಸ್ ಇದೆ. ಮತ್ತು ಡಿಗ್ರಿ ಮತ್ತು PUC ಆದಂಥ ವಿದ್ಯಾರ್ಥಿಗಳಿಗೆ 1.5 ವರ್ಷ, ಡಿಗ್ರಿ ಆದಂಥ ವಿದ್ಯಾರ್ಥಿಗಳಿಗೆ 1 ವರ್ಷ. ಇದು ನಿಮಗೆ ಸ್ಕಾಲರ್ಶಿಪ್ ಸಹ ಸಿಗುತ್ತೆ. ಮತ್ತು ಪ್ಲಸ್ ಈ 1 ವರ್ಷ 2 years ಏನಿದೆ ಇದು ನಿಮಗೆ ಲೋನ್ ಫೆಸಿಲಿಟೀಸ್ ಸಹ ನಮ್ಮಲ್ಲಿ ಕೆನರಾ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಸಹ ಆಗ್ತಾ ಇದೆ. ಲೋನ್ ಇದೆ, ಸ್ಕಾಲರ್ಶಿಪ್ ಇದೆ, ಕಲಿಯುವ ಮನಸ್ಸಿದ್ರೆ ಹೇಗೆ ಸಹ ಮಾಡಬಹುದು ಅಂತ ಹೇಳ್ತದೆ. ಮತ್ತೆ ಕೆಲವೊಬ್ಬರಿಗೆ ತುಂಬಾ ಕಷ್ಟದಲ್ಲಿ ಇರುವಂತ ಹುಡುಗಿಯರು ತಂದೆ ತಾಯಿ ಇರಲ್ಲ ಅಥವಾ ಚಿಕ್ಕಪ್ಪ ಮನೇಲಿ ಇರ್ತಾರೆ, ಏನೋ ತುಂಬ ಕಷ್ಟದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ನಾವೊಂದು 4 ಮೆಂಬರ್ಸಿಗೆ ಫುಲ್ ಉಚಿತ ಅಂದರೆ ಫುಲ್ಲು ಉಚಿತ ಕೊಡೋದಿಲ್ಲ. ಅವರಿಗೆ ಎಜುಕೇಷನ್ ಲೋನ್ ನಾವೇ ಮಾಡಿಕೊಟ್ಟು ನಂತರದಲ್ಲಿ ಆ ವಿದ್ಯಾರ್ಥಿಗಳು ಆಗಸ್ಟಲ್ಲಿ ಎಕ್ಸಾಮ್ ಮುಗಿತದೆ, ಸೆಪ್ಟೆಂಬರಲ್ಲಿ ನಾವೇ ಪ್ಲೇಸ್ಮೆಂಟ್ ಮಾಡಿಕೊಡ್ತಾ ಇದ್ದೀವಿ. ಪ್ಲೇಸ್ಮೆಂಟ್ ಆದ ಮೇಲೆ ಅವರು ನಮ್ಮ ಪೇಮೆಂಟ್ ಸಹ ಕಟ್ಟುವಂಥ ಆಪ್ಷನ್ ಸಹ ನಾವು ಕೊಡ್ತಾ ಇದ್ದೀವಿ ನಮ್ಮ ಕಾಲೇಜ್. ನೋಡಿ, ನಾವು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕಲಿಸಿ ಆದ ಮೇಲೆ ಅವ್ರಿಗೆ ಏನೆಲ್ಲ ಮಾಡ್ತಾರೆ ಅನ್ನೋ ಒಂದು ಪ್ರೆಸೆಂಟೇಷನ್, ಅಂದರೆ ಒಂದು ಓಲ್ಡ್ ಸ್ಯಾರಿಯಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ನೋಡಿ, ಮತ್ತೆ ಓಲ್ಡ್ ಸ್ಯಾರಿ ಅಲ್ಲ, ಓಲ್ಡ್ ಸ್ಯಾರಿಯಲ್ಲಿ ಅದಾದಮೇಲೆ ನಾವು ವೆಲ್ವೆಟ್ ಫ್ಯಾಬ್ರಿಕ್ ಅಥವಾ ಫ್ಯಾಬ್ರಿಕ್ ಯೂಸ್ ಮಾಡಿ
ಸುಮಾರು ಈ ಇಂಡೋ ವೆಸ್ಟರ್ನ್ ಕಾಸ್ಟ್ಯೂಮ್ಸ್ ಹೇಗೆ ಮಾಡೋದು ಅಂತ ಹೇಳಿ. ಸೊ ನೋಡಿ, ಸೊ ಇವರೆಲ್ಲ ನಿಮ್ಮ ಸ್ಟೂಡೆಂಟ್ಸ್? ಎಲ್ಲ ನಮ್ಮ ಸ್ಟೂಡೆಂಟ್ಸ್. ಇವರೆಲ್ಲ ಸ್ಟೂಡೆಂಟ್ಸ್. ಇದೆಲ್ಲ ಅವರು ಮಾಡಿದಂತ ವರ್ಕ್. ಮತ್ತೆ ಇದೆಲ್ಲ ನೋಡಿ ತುಂಬಾ ಒಳ್ಳೊಳ್ಳೆ ವರ್ಕ್ಗಳನ್ನ ಮಾಡಿದ್ದಾರೆ. ಸೊ ಇದಲ್ಲದೆ ನೋಡಿ, ನಾವು ಫಿಲಿಮ್ ಇಂಡಸ್ಟ್ರಿ ಸೇವಾರತ್ನ ಅವಾರ್ಡ್ ಅಂತ ಹೇಳಿ ಅದಕ್ಕೂ ಹೋಗಿದ್ವಿ. ಇದು ಕಾರ್ಪೊರೇಟ್ ಫ್ಯಾಷನ್ ವೀಕ್ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ನಡೆದಂತ ಫಸ್ಟ್ ಶೋ. ಇದು ತುಂಬಾ ಒಳ್ಳೆ ಡ್ರೆಸ್ಸಸ್ ಮಾಡಿದ್ರು ನಮ್ಮ ಕಾರ್ಕಳದವರು. ಇದು ಹೈದರಾಬಾದ್ ಫ್ಯಾಷನ್ ಶೋ ಮಾಡಿಸಿದ್ವಿ, ಅಲ್ಲಿ ಕರ್ಕೊಂಡು ಹೋಗಿದ್ವಿ ಮಕ್ಕಳನ್ನ. ಮತ್ತೆ ಇದು ನಮ್ಮ ಕಾಲೇಜಿನ ಫೆಸ್ಟಿವಲ್ ಮಾಡಿದಾಗ, ನಾವು ಫ್ಯಾಷನ್ ಫೆಸ್ಟಿವಲ್ ನೋಡಿ, ಇದೆಲ್ಲ ನಮ್ಮ ಸ್ಟೂಡೆಂಟ್ಸೇ ಮಾಡಿರುವಂಥದ್ದು. ಇದು ಸುಮಾರು ಸ್ಟೂಡೆಂಟ್ಸ್ಗಳು. ಇದು ನೋಡಿ, ಇದು ಸಹ ಬ್ಯಾಂಗ್ಳೂರ್ ಫ್ಯಾಷನ್ ಶೋ. ಬ್ಯಾಂಗ್ಳೂರ್ ಫ್ಯಾಷನ್ ಶೋ, ಹೈದರಾಬಾದ್ ಶೋಸ್, ತುಂಬ ಶೋಸ್ಗಳನ್ನ ಇದು ಮಾಡ್ತೀವಿ. ಇದು ನಮ್ಮ ಸುಮೇಧಾ ಫ್ಯಾಷನ್ ಫೆಸ್ಟಿವಲ್ ಅಲ್ಲಿ ಮಾಡಿರೋ ಯಾವ ಟೈಪ್ ಬೇಕು ಆ ಥರ ಸ್ಟಿಚ್ ಮಾಡಿ ಕೊಡ್ತೇವೆ ನಾವು. ಹಾಗೆ. ಓಕೆ. ಸೊ ಫ್ಯಾಬ್ರಿಕ್ ಕೂಡ ನಿಮ್ಮಲ್ಲೇ ಸಿಗ್ತದೆ, ಬೇಕಾದ್ರೆ ನಾವು ತರಬಹುದು ಹೊರಗಿಂದ. ಎಲ್ಲ ಫ್ಯಾಬ್ರಿಕ್ಸ್ ಸುಮಾರು. ಈಗ ಲಾಂಗ್ ಗೌನ್ಸ್ಗಳು ಬೇಕು ನೋಡಿ, ಇದೆಲ್ಲ. ಸೊ ನಿಮ್ಮಲ್ಲೂ ಆಪ್ಷನ್ ಇದೆ, ನಾವು ಹೊರಗೆ ತರುವಕ್ಕಿಂತ ಇದೇ ಬೆಸ್ಟ್. ಇದು ಆಮೇಲೆ ನಿಮಗೆ ಕಡಿಮೆ ರೇಟ್, 70 ರೂಪೀಸ್ ಮೀಟರ್. ಓಕೆ. ಒಳ್ಳೊಳ್ಳೆ ನೋಡಿ, ಇದು ಇದು ಬರೀ 70 ಅಲ್ಲ? ಇದು ಮಕ್ಕಳೆಲ್ಲ ನೋಡಿ, ಇದೆಷ್ಟು ಒಳ್ಳೊಳ್ಳೆ ಫ್ಯಾಬ್ರಿಕ್ಸ್ ಇದೆ. ಇದೆಲ್ಲ ನೋಡಿ 70 ರೂಪೀಸ್ಗೆ ನಿಮ್ಗೆ ಹೊರಗಿಂತ ಇಲ್ಲಿ ಸ್ವಲ್ಪ ಚೀಪರೇ ಸಿಗ್ತದೆ. ಸೊ ಇಲ್ಲೆಲ್ಲ ಸ್ಟೂಡೆಂಟ್ಸ್ಗಳು ಅವರು ತಗೊಂಡು ಪರ್ಚೇಸ್ ಮಾಡ್ತಂತ ತಂದು ಬಿಟ್ಟಿದ್ದೇವೆ. ಅಂದ್ರೆ ಒಳ್ಳೊಳ್ಳೆದು ಉಂಟು ನೋಡಿ ಇದೆಲ್ಲ. ನಿಮ್ಗೊಂದು ಸೊ ಕಸ್ಟಮೈಸ್ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಮಾಡಿ. ಈ ಫ್ಯಾಬ್ರಿಕ್ ಸಿಗ್ಬೇಕಾದ್ರೆ ನೋಡಿ, ಇದು 1 ಮೀಟರ್ಗೆ 200 ರೂಪೀಸ್ ಉಂಟು. ಇಲ್ಲಿ ಓನ್ಲಿ 70 ರೂಪೀಸ್ಗೆ ನಿಮ್ಗೆ ಕಟ್ ಪೀಸ್ ಅಲ್ಲಿ ತುಂಬಾ ವೆರೈಟಿ ಸಿಗ್ತದೆ. ಇದು ಹಾಗೆ ನೋಡಿ, ಇದು ಡಿಸೈನ್ಸ್ ಆಗ್ಲಿ, ಇದಾಗ್ಲಿ, ಬ್ಲೌಸಿಗಾಗ್ಲಿ ಅಪೋಸಿಟ್. ನೀವು ಅಂತೇಳಿ ಹೇಳಿದ್ರೆ ಒಂದು ಹೇಳಿದ್ರಿ ಸ್ಟಿಚ್ ಮಾಡಿ ಕೊಡ್ತೀರಿ ಅಂತ ಹೇಳಿ, ಮತ್ತೊಂದು ನಾನು ಕೇಳಲ್ಪಟ್ಟೆ ಬಾಡಿಗೆಗೂ ಕೊಡ್ತೀರಿ ಅಂತೇಳಿ ಹೇಳಿದ್ರೆ ಒಂದು ದಿನ. ಈಗ ಲೆಹೆಂಗಾ ಇಂಥದೆಲ್ಲ ಅಂತೇಳಿ ಹೇಳಿ ಆದ್ರೆ ನೋಡಿ, ಈ ತರ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಬೇಕಾಗ್ತದೆ. ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಇದು ಫುಲ್ ಇದು ಮಾಡ್ತೇವೆ. ಮತ್ತೆ ಸೆಟ್ ಸಹ ನಮ್ಮ ಸ್ಟೂಡೆಂಟ್ಸೇ ಮಾಡಿರುವಂಥದ್ದು. ಆಮೇಲೆ ಇಯರಿಂಗ್ಸ್ ಸಹ ತುಂಬಾ ಡಿಫ್ರೆಂಟ್ ಆಗಿ ಇಯರಿಂಗ್ಸ್, ಜ್ಯುವೆಲರೀಸ್ ಇದೆಲ್ಲ ಸೆಟ್ ಮಾಡಿ ಸಹ ಕೊಡ್ತಾರೆ. ಇದೆಲ್ಲ ಸ್ಟೂಡೆಂಟ್ಸ್ ಮಾಡ್ತಾರೆ, ಇಲ್ಲಿ ಬೇರೆಯವರು ಮಾಡ್ತಾರೆ. ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ಇದೆ. ಇದು ಲಾಂಗ್ ಗೌನ್ಸ್, ಈಗ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಬೇಕು ನೋಡಿ, ಅದ್ರ ಕಾಂಬಿನೇಷನ್ಸ್ ಇಟ್ಟು ಕಸ್ಟಮೈಸ್ ಸಹ ಮಾಡಿ ಕೊಡ್ತೇವೆ. ಅಂದ್ರೆ ಅವರಿಗೆ ಬೇಕು ಆ ತರದ ಕಸ್ಟಮೈಸ್ ಸಹ ಮಾಡಿ ಕೊಡ್ತೇವೆ. ಇದೆಲ್ಲ ನೋಡಿ, ಇದ್ರಲ್ಲಿ ನಿಮ್ಗೀಗ ಲಾಂಗ್ ಗೌನ್ಸ್ ಬೇಕು, ಲೆಹಂಗಾಸ್ ಬೇಕು, ಅಥವಾ ಹಾಫ್ ಸ್ಯಾರೀಸ್ ಬೇಕು, ಇದ್ರದ್ದು ಕಾಂಬಿನೇಷನ್ ನೋಡ್ಕೊಂಡು ಇದು ಲೆಹಂಗಾಕ್ಕೆಲ್ಲ ಹಾಕಿ ನಾವು ನೋಡಿ ಇದು ಕಲರ್ಸ್ಗೆ ಮ್ಯಾಚ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಬೇಕು ಆ ತರದ್ದು ಮಾಡಿ ಕೊಡ್ತೀವಿ. ಈಗ ನೀವು ಹಾಕಿದಂತದ್ದೇ ಹಾಕಿರುವಂತದ್ದೇ. ಇದರಲ್ಲಿ 10 ಸೆಟ್ ಇದೆ. ಅಂದ್ರೆ ಇದು ದುಪ್ಪಟ್ಟ, ಇದು ನೋಡಿ, ಇದು ದುಪ್ಪಟ್ಟ ಮತ್ತೆ ಪ್ಯಾಂಟ್. ಇಲ್ಲಿ ನೋಡಿ ನಮ್ದು ಸೀಲ್ ಸಹ ಹಾಕಿದ್ದೇವೆ ನಾವು. ನಮ್ದೇ ಇದು, ನಮ್ದೇ ಬ್ರ್ಯಾಂಡ್ ಸುಮೇಧಾ ಬುಟಿಕ್ ರೆಡಿಮೇಡ್ ಗಾರ್ಮೆಂಟ್ ಅಂತ ಹೇಳಿ. ಇದ್ರದ್ದು ಫುಲ್ ಇದ್ರದ್ದು ಮೇಲೆ ಇದು ಫುಲ್ ಪ್ಯೂರ್ ಕಾಟನ್. ಯಾಕಂದ್ರೆ ಇದು ಬೇಸಿಗೆ ಆಗಿರೋದ್ರಿಂದ ನಾವು ಸ್ವಲ್ಪ ಕಾಟನ್ ಯೂಸ್ ಮಾಡ್ತೇವೆ. ಸುಮಾರು ಒಂದು 10-15 ಸೆಟ್ಗಳಿದೆ. ಇದು ಹೋಲ್ಸೇಲ್ ಸೆಟ್ಗಳು ನಿಮಗೆ ಕಡಿಮೆ ರೇಟಲ್ಲಿ. ಹಾಗೆ ಒಂದೇ ತರ ಇದು ಸಹ ಅಷ್ಟೇ. ಇದು ಸಹ ಅಷ್ಟೇ ನೋಡಿ, ಇದು ಒಂದು 10 ಸೆಟ್ ಇದೆ. ಸೇಮ್ ಹ್ಯಾಸ್ ಈ ತರದ್ದೇ ಪ್ಯಾಟರ್ನ್. ಇದು ಇದು ಮತ್ತೆ ಇದ್ರ ಸೆಟ್ ನೋಡಿ ಎಲ್ಲ ಫುಲ್ ಈ ತರದ್ದು. ಅದೇನ ಹೇಳಿದಲ್ಲ 10 ಸೆಟ್ ನಾವು ಒಂದೇ ತರದ್ದು ಮಾಡಿರ್ತೇವೆ. ನೀನು ನನಗೆ ಇಲ್ಲಿ ಖುಷಿಯಾದ ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ತಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕಲಿತಂತಹ ಮಾತು, ಅದೇ ರೀತಿ ಕಿವಿ ಕೇಳಿಸಿದಂಥ ಹುಡುಗಿಗೆ ಇವರೊಂದು ಬುಟಿಕನ್ನು ಹಾಕಿಕೊಟ್ಟದ್ದು. ಅವಳು ಬೇಕು ಅನ್ನುವಂತಹ ಸಪೋರ್ಟನ್ನು ಅವಳ ಭಾವನೆಯ ಮಾತುಗಳಿಂದಲೇ ತಿಳ್ಕೊಳ್ಳುವ. ಎಸ್ 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 ಅರ್ಥ ಆಗಿರಬೇಕು ಅಂತೇಳಿ ಹೇಳಿ ಅಂದ್ಕೊಳ್ತೇನೆ ವೀಕ್ಷಕರೇ. ಏನಂತೇಳಿ ಹೇಳಿದರೆ, ಇವಳು ಹೇಳ್ತಾ ಇದ್ದಾಳೆ, ಇದೆಲ್ಲ ನೀವು ನೋಡ್ಬೋದು ಎಂತೆಂಥ ಒಂದು ಅದ್ಭುತವಾದಂಥ ವಿನ್ಯಾಸದ ಈ ಡ್ರೆಸ್ಸಸ್ಸನ್ನೆಲ್ಲ ಮಾಡಿದಾಳೆ ನೋಡಿ. ಅದೆಲ್ಲ ಇವಳ ಹೆಸರಿಗೆ
ಸೌಜನ್ಯ ಅವಳೇ ಮಾಡಿದ್ದು, ಕಾರ್ಕಳದಲ್ಲಿ ಇರುವವರು. ಸೊ ಆದಷ್ಟು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಯೂ ಕೂಡ ಬರಬೇಕು. ಇವರ ಬುಟೀಕಿಗೆ ನೋಡಿ, ಇಷ್ಟೊಂದು ಅದ್ಭುತವಾದಂಥ ಒಂದು ಬುಟೀಕ್ ಇವರಿಗಾಗಿ ಮಾಡಿಕೊಟ್ಟಿದ್ದಾರೆ ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಷನ್ ಅವರು. ಸೊ ಇಲ್ಲಿಗೂ ನೀವು ಬರಬೇಕು. ಅದೇ ರೀತಿ ಒಂದು ಟ್ರೈ ಮಾಡಿ ಹೇಗೆ ಹೊಲಿತಾಳೆ ಅಂತೇಳಿ ಹೇಳಿ ನೀವು ಸಹ ನೋಡ್ಬೋದು. ಎಲ್ಲರಿಗೂ ಕೂಡ ಸಪೋರ್ಟನ್ನು ನೀವು ಕೊಡಬೇಕು. ಸೊ ಇವರು ದೂರದ ಕುಂದಾಪುರದಿಂದ ರೆಗ್ಯುಲರ್ ಆಗಿ ಇಲ್ಲಿ ಬಂದು ಇಲ್ಲಿ ಒಂದು ಸ್ಟಿಚ್ಚಿಂಗನ್ನು ಅಥವಾ ಅವರದೇ ಆದಂಥ ಒಂದು ಇದರಲ್ಲಿ ಈ ಬುಟಿಕಲ್ಲಿ ತೊಡಗಿಕೊಂಡಿದ್ದಾರೆ. ಸೊ ಏನಿಲ್ಲ ಅಂದರೆ ಬ್ಲೌಸಸ್ ಎಲ್ಲ ತುಂಬ ಹೊಲಿತಾರೆ, ಬ್ಲೌಸ್ಗಳು ತುಂಬ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಬರ್ತಾರೆ. ತುಂಬ ಜನ ಬರ್ತಾರೆ. ಅದು ಇನ್ನಷ್ಟು ಬರಬೇಕು ಅನ್ನುವಂಥ ಒಂದು ಆಸೆ ಇದೆ. ಸೊ ಖಂಡಿತವಾಗಿಯೂ ಇದಕ್ಕೆ ನೀವು ಪ್ರತಿಕ್ರಿಯೆಯನ್ನು ಕೊಡಬೇಕು, ಇವರಿಗೆ ಸಪೋರ್ಟನ್ನು ಮಾಡಬೇಕು ಅಂತೇಳಿ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಇದೆಲ್ಲ ರೆಂಟೆಡ್ ಇದಾಗಿ ಕೊಡ್ತೀರಿ ಅಲ್ಲ? ರೆಂಟೆಡ್ ಕೊಡ್ತಾರೆ. ಇದು ಅಂದ್ರೆ ಲೆಹೆಂಗಾಕ್ಕೆ ಸರಿಯಾಗಿ ನಾವು ಬಾಡಿಗೆಗೆ ಅಥವಾ ಒಂದು ದಿನಕ್ಕೆ ಇದಕ್ಕೆ ತಗೊಳ್ಳೋದಂತೇಳಿ 1000 ರೂಪೀಸ್ ಫುಲ್ ಸೆಟ್ ನಾವು ಇದೆಲ್ಲ ಮಾಡಿ ಕೊಡ್ತೇವೆ. ಅಂದ್ರೆ ಬರೀ ಡ್ರೆಸ್ ಮಾತ್ರ ಅಲ್ಲ, ಲೆಹೆಂಗಾ ಮಾತ್ರ ಅಲ್ಲ, ಒಂದು ಲೆಹೆಂಗಾದು ಫುಲ್ ಸೆಟ್ ಮಾತ್ರ ಅಲ್ಲ, ಅದರ ಜೊತೆಗೆ ನೀವು ಇದು ಕೂಡ ಕೊಡ್ತೀರಿ, ಜ್ಯುವೆಲ್ರಿ ವಿತ್ ಜ್ಯುವೆಲ್ರಿ ಕೊಡ್ತೀರಾ. ಡಿಪೆಂಡ್ ಆಗ್ತದೆ ಯಾವ ರೀತಿಯ ಲೆಹೆಂಗಾ ಕಾಸ್ಟ್ಲಿ ಇದ್ದ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ ಮೇಲೆ ಡಿಪೆಂಡ್. ಇದು ಹೆವಿ ಇದೆ, ಇದು ಜ್ಯುವೆಲರಿ. ಇದೆಲ್ಲ ಸ್ವಲ್ಪ ನಾರ್ಮಲ್ ಇತ್ತಂದ್ರೆ ಅದಕ್ಕೆ ಸೆಟ್ ಸಮೇತ ಮಾಡಿಕೊಡ್ತೇವೆ. ಇದು ಫುಲ್ ಇದು ವೆಸ್ಟರ್ನ್ ಡ್ರೆಸ್ಸಿಗೆಲ್ಲ. ವೆಸ್ಟರ್ನ್ ಡ್ರೆಸ್ಸಿಗೆ ಫುಲ್ ವೆಸ್ಟರ್ನ್ ಡ್ರೆಸ್ಸಿಗೆ ಇದು ಎಲ್ಲ ವೆಸ್ಟರ್ನ್ ಡ್ರೆಸ್ಸಿಗೆ ಇದೆರಡು. ಇದು ಕಪ್ಪೆ ಚಿಪ್ಪಿನ ಹಾಗೆ ಅಲ್ಲ? ಸೊ ಎಲ್ಲವೂ ಇದೆ, ಟ್ರೆಡಿಷನಲ್ ಪ್ಲಸ್ ವೆಸ್ಟರ್ನ್ ಡ್ರೆಸ್. ಅದು ರೆಂಟಿಗೆ ಇರಲಿ ಅಥವಾ ನಾವೇ ತಗೊಳ್ಳೋದಂತೇಳಿ ಆಗಲಿ, ಎರಡೂ ಅವೈಲೇಬಲ್ ಇದೆ. ಈಗ ಇದನ್ನ ನಾವು ಯೂಸ್ ಮಾಡಿಲ್ಲ, ನೋಡಿದ್ರು ಅಂತ ಇಟ್ಕೊಳ್ಳಿ, ಇದು ನನ್ಗೆ ಬೇಕು ಅಂತಂದ್ರೆ ಪರ್ಚೇಸ್ ಮಾಡ್ಬೋದು. ಒಂದ್ ವೇಳೆ ಯೂಸ್ಡ್ ಇತ್ತಂದ್ರೆ ನಾವು ಕೊಡಲ್ಲ. ಹೌದು. ಸೊ ಸುದೀರ್ಘವಾದಂತಹ ಮಾತುಕತೆಯ ನಂತರ ನಾನು ಹೊರಗೆ ಬರುವಾಗ ಹೀಗೆ ನಾವೊಂದು ಹೋಟ್ಲಿಗೆ ಹೋಗಿ ಬರುವ ಅಂತೇಳಿ ಹೇಳಿ ಆಯಿತು. ಸೊ ನನ್ನ ಡೈಲಿ ವ್ಲಾಗಲ್ಲಿ ಏನಾದರೂ ಒಂದು ತಿಂಡಿಯನ್ನು ಅಡುಗೆಯನ್ನು ಪೋಸ್ಟ್ ಮಾಡ್ತಾ ಇರ್ತೇನೆ. ಸೊ ಇವತ್ತು ಇದೊಂದು ಇರಲಿ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ.